ಬಂದ್ರ ಮಾಮನ ಬುಲೆಟ್ಗಾಗಿ ಗಾಡಿ ಪಡ್ 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 ಕೆಳ ಪಡ್ 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 ಏ ಕಾಲೇಜ ಹುಡುಗಿ ಯಾರ ಪಿಕ್ಕಿ ಪಿಕ್ಕಿ ನೋಡ್ತಾರ ಮನದಾಗ ಕೈ ದಂಡ 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 ಮನದಾಗ ದಂಡ 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 ಮನದಾಗ ದಂಡ 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 ದಂಡ. ಚೆಕ್ ಮಾಡ್ತೀನಿ ಮಗ್ಳ ಇಲ್ಲಿ ಹೋಗೈತೆ ಇಲ್ಲಿ 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 ಓಕೆ ಏ ಗಪ್ರ ಸೌಂಡ್ ಮಾಡ್ರ ಏ ಬಿಟ್ಟಿದ್ ನನ್ನ ಕ್ಲಿನಿಕ್ ಅಂತ ಬಿಡಿಸ್ತಿಯಲ್ಲಿ ಒಗರ 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 ಬಿತ್ತು ಜಾರಿ ಬಿದ್ದಿ ದೂರ ಹೋಗ್ಯವ ತಡದ ಮಳೆ ಜಡದ ಹೊಡೆದಂಗ ಆತ್ ನೋಡಿದ್ ಏನು ಸುಖ ಹಿಟ್ಟಾನೋ ಯಪ್ಪ ದೇವ್ರಿದ್ರ ಬೇರೆ ಹೇಳ್ತೀರಿ ಪೂರ್ತಿ ಆರಾಮಾಗಿ ದವಾಖಾನೆ ಬರಬಾರ್ದಾಗಿತ್ತ ಎಲ್ಲಿ ಇದು MAT ಗಾಡಿ ಓದ್ರಿಸಿ ಹೆಂಗ್ ಓದ್ರಿಸಿದಿಲೆ ಇನ್ನೊಂದು 5 ನಿಮಿಷ ಬಿಟ್ಟಿದ್ರೆ ಕಬ್ಬಿನ ಟ್ರಾಕ್ಟರ್ ತುಂಬ್ಕೊಂಡ್ ಬರ್ತಿದ್ರಿ ಒಲ್ಲೆಪ್ಪ ಯಪ್ಪ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರ್ರೆ ಐತಿ ಬಾಯ್ ನಿನಗೆ ದಿವ್ಯವಾಗಿರುವಂತ ಔಷಧಿನ ಕೊಡ್ತೀನಿ ಹೊಡ್ರಿ 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 ಔಷಧಿ ಥಂಡಿ ಬಿಟ್ಟೈತಿ ಗಟ್ಟಿಯಾಗಿರ್ತೈತಿ ಅಲಿಗಾಡಿಸ್ಬೇಕು ಅಲಿಗಾಡಿಸ್ರಿ ನಿಮ್ಗೆ ಅಲಿಗಾಡ್ಸಕ್ ಬರಲ್ಲ ಮೇಡಮ್ ಅವ್ರ ಕೈ ಕೊಡ್ರಿ ಅಲ್ಲಿ ಔಷಧಿ ದಿವ್ಯವಾಗಿರುವಂತ ಔಷಧಿ ತಗೋ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಇದನ್ನ ಮುಂಜಾನೆ 3 ಚಮಚೆ ಮಧ್ಯಾಹ್ನ 3 ಚಮಚೆ ರಾತ್ರಿ 3 ಚಮಚೆ ತಗೋ ಮಗನ ಆರಾಮಾಗ್ತಿ ಹೋಗ್ ಯಾಕೋ ಡಾಕ್ಟರ್ ಸಾಹೇಬ್ರ ನೀವು 3 ಚಮಚೆ ತಗೋತೀರಲ್ರಿ ನಮ್ಮ ಮನ್ಯಾಗ ಇರುದೇ ಒಂದೇ ಚಮಚೆ ರೀ ಏ ಪಿಂಡ್ರಿ ಪಿಲ್ಯ ಪುಂಡಿ ಪಲ್ಯ ಕೇಳಿದ್ದೆ ಪಿಂಡ್ರಿ ಪಿಲ್ಯ ಯಾವುದು ಲೇ ಅದೇ ಒಂದು ಚಮಚೆದಾಗ ಮುಂಜಾನೆ 3 ಸಲ ಮಧ್ಯಾಹ್ನ 3 ಸಲ ರಾತ್ರಿ 3 ಸಲ ತಗೋರ ಹುಚ್ಚ ನನ್ನ ಮಗನ ಹೆಂಗಂದ್ರೆ ಮೇಡಮ್ ಅವ್ರ ಏನೇ ಹೇಳ್ರಿ ನಿಮ್ ಡಾಕ್ಟರ್ ಬಲ್ಲಿ ಧೈರ್ಯ ಇಲ್ಲ ಏನು ಧೈರ್ಯ ಇಲ್ಲ ಮಂಡ ಸೂಜಿ ನಮ್ ಡಾಕ್ಟರ್ ಬಲ್ಲಿ ಧೈರ್ಯ ಇಲ್ಲ ಮಂಡ ಸೂಜಿ ಏನಂತ ತಿಳ್ಕೊಳ್ಳಿ ಏನು ತಿಳ್ಕೊಳ್ಳಿ ನಮ್ ಡಾಕ್ಟರ್ ಹೆಂಗಂತ ಏನು ಏನಂತ ತಿಳ್ಕೊಳ್ಳಿ ನಮ್ ಡಾಕ್ಟರ್ ಏನಂತ ತಿಳ್ಕೊಳ್ಳಿ ಲಾಸ್ಟ್ ದಿನ ಅದು ತಿರಕ ಲಾಸ್ಟ್ ದಿನ ತಿರಕ ಏನ್ ಮಾಡಕತ್ತೀರಿ ನೋಡಿಕೆ ಹೊಲ್ಲಾಗಿ ಹಾರಿ ಬಿಡು ಇಲ್ಲೇ ಅದಲ್ಲ ದಾರಿ ಬಿಡಿಲಿ ಬರ್ರಿ ಕೈ ಏನು ಮೆತ್ತಗದ ಹೋಗಿ ಇವ ನೀವು ಒಲಿತಿದ್ರು ಒಲಿಬ ನನಗೆ ಬಿಡು ಹೊಲಿ ಹಂಗ್ಯಾಕ ನಮ್ಮ ನರ್ಸ್ಕೊಂಡು ಏನ್ ಮಾಡವ ಮಗನ ಅದ ಹೊಡ್ಯಾಕ ಬರತ್ತಳ್ರಿ ನೀವು ಚಂದಂಗ ಹೇಳ್ರಿ ನಿಮ್ ಧೈರ್ಯದ ಬಗ್ಗೆ ಹೇಳ್ತೇನೆ ಕೇಳು ನನ್ನ ಧೈರ್ಯದ ಬಗ್ಗೆ ನಿನಗಲ್ಲಿ ಇಡೀ ಊರಿಗೆ ಗೊತ್ತೈತಿ ನಾ ಎಂತ ಡಾಕ್ಟರ್ ಅಂತ ಐ ಎಂ ಫೇಮಸ್ ಅರ್ದರೆ ಏನ್ ಬರ್ತಾರೆ ಬಸಪ್ಪ ಉಳ್ಳಾಗಡ್ಡಿ ಹಣ ನನಗ ನೋಡಲ್ಲಿ ನೋಡು ಮೊನ್ನೆ ಏನಾಯ್ತು ಗೊತ್ತನ ನನ್ನ ಎದುರಿಗೆ ಹುಲಿ ಬಂತು ಹುಲಿ ಬಾಯ್ಲಿ ಮುತ್ತು ಕೊಡ ಬಾಯ್ ಮಗನ ಹುಲಿ ಹಾಪ್ ಮಾಡಬೇಡ ಮೊದಲೇ ತಿಳಿ ಕೆಟ್ಟ ಬರಗೆಟ್ಟ ಮಗನ ಕೇಳಲಿ ಹುಲಿ ಬಂತು ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತು ನಾನು ಅದರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ದೆ ಲವ್ ಯು ಮಾಡತ್ತಿದ್ರೆ ಏನು ಕೇಳಲಿ ಅದು ಬಲಗೈ ಎತ್ತು ನಾ ಬಿಟ್ಟೆ ನಮಗ ಏನ್ ಮಾಡಿದ್ರಿ ನಾನು ಬಲಗೈ ಎತ್ತಿದ್ಯಾ ಆ ಕಡೆ ಮೇಡಮ್ ಅವ್ರಿಗೆ ನಿಮ್ ಬಗ್ಲಿನ ಸ್ಮೆಲ್ ಬರತ್ತ ತಳಗಿನ ಸರ್ಕಿ ಅದು ಎಡಗೈ ಎತ್ತು ಸಾಹೇಬ್ರೆ ನಿಮ್ ಕೈ ಮುಗಿತೀನಿ ಈಚೆ ಕಡೆ ನಾ ಅದೀನಿ ಬ್ಯಾಡ ಎತ್ತುದು ಬ್ಯಾಡ ಆಯ್ತು ಅದು ಬಲಗಾಲೆತ್ತು ನಾನು ಬಿಡ್ಲಿಲ್ಲ ಮಗ ಏನು ಮಾಡಿ ನಾನು ಬಲಗಾಲ ಎತ್ತಿದ್ಯಾ ಬಲಗಾಲ ತರನ್ರಿ ನಾನು ಬಲಗಾಲ ಎತ್ತಿದ್ಯಾ ಡಾಕ್ಟರ್ ಸಾಹೇಬ್ರ ಅಟ್ಟೆ ನಿಂದ್ರಿ ಅಟ್ಟೆ ಅಣ್ಣ ಕರೆ ಹೇಳ್ರಿ ನಿಮ್ ಊರಾಗ ಲೈಟ್ ಕಮ್ಮಿ ನಾಯಿಗಳು ಹೆಂಗೆ ನಿಂದಿರ್ತಾವ ನೀವು ಕೂಗಬೇಡುವ ಮಗ ಹೆಂಗ ಐಡಿಯಾ ತರ್ತಾವ ಹೊಸ ಹೊಸವು ಎಲ್ಲೇ ಒಲೇ ಕೇಳ ಅದು ಎಡೆಚ್ಚಿ ಮುಂದಕ್ಕೆ ಇಡ್ತು ನಾನು ಎಡೆಚ್ಚಿ ಮುಂದಕ್ಕೆ ಇಟ್ಟ್ಯ ಇನ್ನೇನು ನನ್ನ ಮ್ಯಾಗ ಹಿಂಗ ಜಿಗ್ಯಾಕತ್ತಿತ್ತು ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟ್ಯ ನಿಮ್ದೇನ್ ದೊಡ್ಡ ಬಾರಿ ರೀ ನನ್ನ ವಯಸ್ಸೊಳಗ ನನಗೊಂದಿನ ಹುಲಿ ಬೆನ್ನ ಹತ್ತಿತ್ತು ನನ್ನ ವಯಸ್ಸೊಳಗ ನನಗೊಂದಿನ ಹುಲಿ ಬೆನ್ನ ಹತ್ತಿತ್ತು ನಾ ಹಿಂಗ ಮುಂದ್ ಮುಂದ್ ನೋಡವ ಹುಲಿ ಹಿಂದಿಂದ ಬೆನ್ನ ಹತ್ತಿತ್ತು ನಾ ಹಿಂಗ ಮುಂದ್ ಮುಂದ್ ಆ ಕಡೆ ನೋಡೋದು ನಮ್ ಹುಲಿ ಈ ಕಡೆ ಬರ್ತದ್ರಿ ಬರೀ ನಾ ಮುಂದ್ ಮುಂದ್ ನೋಡ ಹುಲಿ ಹಿಂದಿಂದ ಬೆನ್ನ ಹತ್ತಿತ್ತು ನನಗೂ ಇನ್ನೇನ್ ಹುಲಿ ಮೈ ಮ್ಯಾಗ ಜಿಗಿಬೇಕತ್ತಿತ್ತು ಕರೆ ಹುಲಿನೇ ಕಾಲ್ ಜಾರಿ ತಳಗ ರಪ್ಪಡಿ ಬಿದ್ದು ಬಿಡ್ತು ಯಪ್ಪ ಏನು ಧೈರ್ಯ ಇಲ್ಲ ನಿನಗ ನಾನಾಗಿದ್ರೆ ಏನ್ ಮಾಡ್ಕೊತಿದ್ದೀನಿ ಗೊತ್ತಾರಪ್ಪ ಏನ್ ಮಾಡ್ಕೊತೀನಿ ಸಂಡಸ ಮಾಡ್ಬಿಡ್ತಿದ್ದೆ ಡಾಕ್ಟರ್ ಸಾಹೇಬ್ರ ಅದು ಹುಲಿ ಕಾಲ್ ಜಾರಿ ಎದಕ್ ಬಿದ್ದ ತಿಳ್ಕೊಂಡು ಎದಕ್ಕೆ ಬಿದ್ದೈತಿ ನಾ ಮಾಡ್ಕೊಂಡಿದ್ದೆ
ಇವ ದೊಡ್ಡ ಸೂರ್ಯನ ಮಗ ಅಂದ್ಕೊಂಡ್ರೆ ನನಗಿಂತ ಲಪಟ ಅಂದಲ್ಲ. ಹೋಲ್ ಬಿಡಪ್ಪ, ನಿಮ್ಮ ಮುತ್ತೆ ಆರಾಮದೇನ ಇಲ್ಲ? ನಮ್ಮ ಮುತ್ಯ ಸತ್ತರಿ. ಇರ್ಲಿ ಸಮಾಧಾನ ಮಾಡ್ಕೋ. ಡಾಕ್ಟರ್ ಸಾಹೇಬ್ರ, ನಮ್ಮ ಮುತ್ಯ ಸತ್ತನ್ರಿ. ಸಾಯಿಲ್ ಬಿಡಲಿ, 2 ನಿಮಿಷ ಗಪ್ರು. 2 ನಿಮಿಷ ಮುಗಿದವ್ರಿ. 2 ನಿಮಿಷ. ನಿನ್ನ ದುಃಖದಾಗ ನಾವಿಬ್ರು ಭಾಗಿಯಾಗಕತ್ತೀವಿ. ಭಾಗಿಯಾಗೋದ್ರಿಂದ 2 ಭಾಗ ಆದ್ರೆ ಸಾಕು ನಮ್ಗೆ. ಆಯ್ತು, ಏನಾಗಿತ್ತು ಹೇಳಿ ಮುತ್ಯಾಗ? ನಮ್ಮ ಮುತ್ತೆ ಟಿವಿ ಒಳಗೆ ರಾಮದೇವ್ ಬಾಬಾ ಯೋಗಾಸನ ಮಾಡೋದು ನೋಡ್ಕೊಂಡು ಕೂತಿದ್ದಾರೆ. ರಾಮದೇವ್ ಬಾಬಾ ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿತ್ತು? ಎಲ್ಲಾರು ಉಸಿರು ಒಳಗೆ ಜಕ್ಕೋರಿ, ನಾವು ಉಸಿರು ಬಿಡು ಅನ್ನುತ್ತಾರೆ, ಯಾರು ಉಸಿರು ಬಿಡಬೇಡ್ರಿ ಹೇಳಿದ್ದಾರೆ. ರಾಮದೇವ್ ಬಾಬಾ ಟಿವಿ ಒಳಗೆ ಉಸಿರು ಜಕ್ಕು ಅಂದಾರೆ. ನಮ್ಮ ಮುತ್ತೆ ಟಿವಿ ಮುಂದೆ ಕೂತು ಸಾರ್ರೆ ಉಸಿರು ಒಳಗೆ ಜಕ್ಕು ಅಂದಾರೆ. ಯಪ್ಪ, ಮುಂದೆ ಏನಾಯ್ತು? ಪಟ್ಟನೆ ಕರೆಂಟ್ ಹೋಯ್ತ್ರಿ. ಬರೋಬ್ಬರಿ 3 ತಾಸು ಕರೆಂಟ್ ಬಂತ್ರಿ. ಉಸಿರು ಬಿಡು ಅಂತ ಹೇಳಕ್ ಟಿವಿ ಒಳಗೆ ರಾಮದೇವ್ ಬಾಬಾನು ಇದ್ದಿದ್ದಿಲ್ಲ. ಉಸಿರು ಬಿಡ್ಬೇಕಾದ್ರೆ ಭೂಮಿ ಮ್ಯಾಗ ನಮ್ಮ ಮುತ್ಯಾನು ಇದ್ದಿದ್ದಿಲ್ರಿ ಸಾಹೇಬ್ರ. ಇರ್ಲಿ ಸಮಾಧಾನ ಮಾಡ್ಕೋ. ಹೋಲ್ ಬಿಡು, ಹೋಗ್ಯಾನ ಬಿಡು. ನಿಮ್ಮದ್ರಿ ಸುಖ ಸಿಕ್ಕದಲ್ಲ. ಇಲ್ಲ ನಿಮ್ಮದ್ರಿ ತಿಂಡಿ ಮುಗಿಸ್ರಿ ಮೊದಲು. ನಿನ್ನ ದುಃಖದಾಗ ನಾವು ಫುಲ್ ಡೀಪ್. ನಿಮ್ಮಂತ ದವಾಖಾನೆ ಯಾರು ಬರ್ತಾರೆ? ಥರ್ಡ್ ಕ್ಲಾಸ್ ಡಾಕ್ಟರ್. ಹೋಗೋ ಮಗನ, ನೀ ಹೋಲಿ ಅಂತ ಕಾಯಕತ್ತೀನಿ. ನೀವ್ ಹಾದಿ ಅಂದ್ರೆ ಒಂದಿಟ್ಟು ಡ್ಯಾನ್ಸ್ ಮಾಡಕ್ ನಮಗೊಂದು ಚಾನ್ಸ್ ಸಿಗ್ತೈತಿ. ಓಕೆ ಬಾ. ಬಂದ್ರ ಮಾಮನ ಬುಲೆಟ್ ಗಾಡಿ, ಬಂದ್ರ ಮಾಮನ ಬುಲೆಟ್ ಗಾಡಿ, ಪಡ್ 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 ಕೆಳ ಪಡ್ 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 ಏ ಕಾಲೇಜ್ ಹುಡುಗಿ ಯಾರ ಪಿಕ್ಕಿ ಪಿಕ್ಕಿ ನೋಡ್ತಾರ ಮನದಾಗ ಕೈ ದಂಡ 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 ಮನದಾಗ ದಂಡ 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 ಮನದಾಗ ದಂಡ 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 ಏ ಮಾಮ 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 ಕರ್ಮನ ಮಾಮ ಏ ಮಾಮ ಏ ಮಾಮ 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 ಕರ್ಮನ ಮಾಮ. ಐ ಆಮ್ ಫೇಮಸ್ ಸರ್ಜರಿ ಇನ್ ಬರ್ಜರಿ. ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ. ಕಾಮಿಡಿ ಸ್ಕಿಟ್ ಮುಗಿಯಾಕ ಬಂದ್ರು ನನಗೆ ಹೇಳಕ್ ಬಿಡ್ಲಿಲ್ಲಲ್ಲ. ನೋಡಮ್, ಕ್ಲಿನಿಕ್ ಮುಚ್ಚಿದ್ರಾಗ ಯಾವ್ದಾರ ಮತ್ತೊಂದು ಪೇಷಂಟ್ ಬರ್ತೈತೆ ನೋಡ್ತೀನಿ. ಓಹೋ, ನಮಸ್ಕಾರ ಸರ್. ನಮಸ್ಕಾರ. ಆರಾಮದೇನಪ್ಪ ಮೈಲಾರಿ? ಸರ್ ಆರಾಮದೇನ್ ಸರ್. ಮತ್ತೇನು ವಿಶೇಷ? ಏನಿಲ್ಲ ಸರ್, ನಮ್ಮ ಅಣ್ಣ ಮೊದಲ ಹಾರ್ಟ್ ಪೇಷಂಟ್ ಅದನ್ರಿ. ಓ, ನಿಮ್ಮ ಅಣ್ಣನ ಸಂಬಂಧ ಬಂದಿಯೇನ? ಸರ್ ಅವಂಗ ಮೊನ್ನೆ ಎಲ್ಲೊಂಗುಡಕ್ ಹೋದ ಲಾಟ್ರಿ ಟಿಕೆಟ್ ತಗೊಂಡಿದ್ದೀವಿ. ಎಷ್ಟು ರೂಪಾಯ್ದು? 1 ಕೋಟಿ ರೂಪಾಯಿ ಸರ್. ಅದು ಲಾಟ್ರಿ ಹರಿದ್ರಿ. ಈಗ ಹರೈತಿ. ಜೀವಕ್ಕೇನೋ ಆಗ್ಲಾರ್ದಂಗ ಸ್ವಲ್ಪ ನೀವು ಮೇಂಟೈನ್ ಮಾಡಿ ಹೇಳ್ಬೋದು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಬಿಡು. ಇಂತ 100 ಪೇಷಂಟ್ ಬಂದಾವ, 1 ಕೋಟಿ ರೂಪಾಯಿ ಲಾಟ್ರಿ ಬಿಡ್ತೈತಿ. ಈ ವಿಷಯವನ್ನ ತಿಳಿಸ್ಬೇಕು. ಏನಾಗ್ಬಾರ್ದು. ಹೌದು ಸರ್, ಜೀವಕ್ಕೇನೋ ಆಗ್ಬಾರ್ದು. ಏನಾಗ್ಬಾರ್ದು, ಚಿಂತೆ ಮಾಡ್ಬೇಡ. ನಾ ಅದೀನಿ. ಇದನ್ನ ಬಿಟ್ಟು ಏನಾರ ಕಾಯಿಲೆಗಳದಾವನ? ಸರ್ ಅದಾವ್ರಿ. ಅಸ್ತಮಾ ಐತ್ರಿ, ಟಿಬಿ ಐತಿ, ಕರೋನಾ ಐತಿ, ಮಲೇರಿಯಾ ಐತಿ, BP ಐತ್ರಿ, ಶುಗರ್ ಐತ್ರಿ, 2 ಸಂದ ಐತಿ ಎಲ್ಲರೂ ಬೇಕು ತೂಕಿನ ಏನು ಉಳಿಸೋದು. ಕರ್ರಕಂಬ ಪಟ್ಟನೆ ಕರ್ರಕಂಬ. ತಿಕ್ರಿ. ಏ ಸಮಾಧಾನ. ಬರೀ ಮೇಡಮ್ ಅವ್ರ ಹಾರ್ಟ್ ಎಲ್ಲಿ ಇಲ್ಲದನ್ರಿ? ಇಲ್ಲದ ಬರೀ ಇಲ್ಲದ ಡಾಕ್ಟರ್ ಹೋಗ್ಬಿಟ್ಟು ಬಿತ್ತು. ಏ ಬಾಲೆ ತಿಕ್ಕಬೇಕ್ರಿ ಇರ್ಲಿ. ಈಗ ಬರೀ ಬರೀ ಒಂದು ಸಣ್ಣ ಕ್ವಶನ್ ಕೇಳ್ತೀನಿ. ಡಾಕ್ಟರ್ ಅಂದ್ರೆ ದೇವ್ರಿದ್ದಂಗೆ ಬೇಕಾದ. ಶಬಾಸ್ ವೆರಿ ಗುಡ್. ಕಾಮಿಡಿ ಸ್ಕಿಟ್ ಮುಗಿದ್ರೊಳಗಾಗಿ ನನ್ನ ದೇವ್ರು ಅಂತ ನಂಬಿದ. ಈಗ ನಾ ಏನ್ ಹೇಳಿದ್ರು ಕೇಳ್ಬೇಕು, ಬಟ್ ಸೀರಿಯಸ್ ಅಲ್ಲ, ಸುಮ್ ಜೋಕ್ ಮಾಡ್ತಿರ್ತೀನಿ. ಈಗ ನಿನಗೊಂದು 10,000 ರೂಪಾಯಿ ಲಾಟ್ರಿ ಹೊಡಿತೈತಿ. ಸುಮ್ಮ ಜೋಕ್ ಸುಮ್ಮ ಕಾಮಿಡಿ ಮಾಡ್ತಿರ್ತೀನಿ. ನೀ ಸೀರಿಯಸ್ ತಿಳ್ಕೊಬಾರ್ದಪ್ಪ. ಏನ್ ಮಾಡ್ತೀವಿ ಹೇಳು? ಮೊದಲು ನಿಮ್ ಹೆಣಕ ಬಿಡಿತೇನ್ರಿ. ಅದ ನಿಮ್ ಹೆಣಕ ಬಿಡಿತೇನ್ರಿ. ಯಾಕೆ ಹೊಲೆ? ಅದೇ ಈಗ ಖುಷಿ ಬಂದ್ ನಿಮ್ ದವಾಖಾನೆ ಬಿಲ್ ಕಟ್ಟಬೇಕಲ್ಲ ನಾವು. ಬಂತು ಚರಿಗೆ ಕೊಡ್ರಿ ನಾವು ಹೋಗ್ಬರ್ರಿ. ತೋಟ ಸರ್ ನಡೀತೈತಿ. ನಿನಗೊಂದು 10 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತೈತಿ. ಸಮಾಧಾನ. ಅವ್ರು ಕಾಮಿಡಿ ಹೇಳತ್ತಾರ, ಸುಮ್ ಹೇಳತ್ತಾರ. ನಾ ಸೀರಿಯಸ್ ಹೇಳತ್ತೀನಿ. ನೀವು ಇಬ್ರೇ ತಿಕ್ತವ್ರು, ನೀವು ಬರ್ರಿ ಮೇಡಮ್. ಆ ಕಡೆ ಬರ್ಬೇಡ, ನಮ್ ಕಡೆ ಬರ್ಬೇಡದು. ಏನ್ ಮಾಡ್ತಿ? 10 ಲಕ್ಷ ರೂಪಾಯಿ ಸಣ್ಣ ಪುಟ್ಟು ಸಾಲದ ಮಾಡೇನ್ರಿ. ಸಾಲದ ಮುಟ್ಟಿಸಿ ಹೆಂಡ್ರ ಮಕ್ಳು ಕೂಡ ಚಂದ ಇರ್ತೀನಿ. ಶಬಾಷ್. ನಿನಗ 50 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತೈತಿ. ಸಮಾಧಾನ. ಏನ್ ಮಾಡ್ತಿ? ಅಟ್ಟೆ ಹೇಳ ಸಾಕು. ಸಾವಕಾಶ ಹೆಚ್ಚಕ್ಕ. ಅದಕ್ಕಿಂತ ಮೊದಲು ನೀನೇ ಕಳ್ಸಂಕ ಅಂತೀರ ನಾವು. 50 ಲಕ್ಷ ರೂಪಾಯಿ ಒಂದು ಫಾರ್ಚುನರ್ ಕಾರ್ ತಗೊಂಡು ಆಲ್ ಓವರ್ ಇಂಡಿಯಾ ಟೂರ್ ಮಾಡ್ತೀನಿ. ನಾನು ಬರ್ತೀನಿ. ನೀನು ಮೇಡಮ್ ಬರ್ತಾರೆ ಬೇಡ. ನಮ್ಮದು ಬುಲೆಟ್ ಗಾಡಿ ಬೇರೆ ಐತಿ. ನೀವು ಬರಬೇಡಿ, ಈ ಕಡೆ ಸನೇಕ ಬರಬೇಡ. ಸರಿ ಮಾಡೋ ಸುಳ್ಳು ಐತಿ.
ಹೋಲಿ ಇರ್ಲಿ ಗಪ್ಪರ ಹಾ ಏನತಿ ಹಾ ಆಯ್ತು ಬಾ ನಿನಗ 1 ಕೋಟಿ ರೂಪಾಯಿ ಲಾಟ್ರಿ ಸಮಾಧಾನ 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 ಏನ್ ಮಾಡ್ತಿದಿ ಸುಮ್ಮನೆ ಹೇಳಕತ್ತಾರ ಅವ್ರು ಸುಮ್ಮ ಕೇಳ ಕ್ಯಾಶುವಲ್ ಆಗಿ ಒಂದ್ ಕೆಲಸ ಮಾಡ್ತಾವ ಏನ್ ಮಾಡ್ತಿ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರಿ ಇಂತ ಸಿಹಿ ಸುದ್ದಿ ತಂದಂತ ಡಾಕ್ಟರ್ ಸಾಹೇಬ್ರ ಅರ್ಧ ನಿಮಗ ಕೊಡ್ತೀನಿ ಅರ್ಧ ನಾ ಇಟ್ಕೊತೀನಿ ನಾನು ಜೀವ ಉಳ್ಸಕ್ ಒಂದು ಡಾಕ್ಟರ್ ಹಾದ ನೆಕ್ಸ್ಟ್ ನಾನ ಬಾ ಹೋಗೋಣ ಡಾಕ್ಟ್ರ್ ಏನಾತ್ರಿ ಗುದ್ದು ಬ್ಯಾಡ ಡಾಕ್ಟ್ರೇ ಗುದ್ದು ಬ್ಯಾಡ ನಾ ಗುದ್ದಾಕ್ಯ ಇದ್ದಾಗ ಗುದ್ಲಿಲ್ಲ ಸತ್ತ ಮ್ಯಾಗ ಗುದ್ಲಾಕ ಹಾಗ ಈ ಡಾಕ್ಟ್ರ್ ಯಾವಾಗ ಸಾಯ್ತಾನ ನಾ ಯಾವಾಗ ಡಾಕ್ಟರ್ ಅಂತ ಕೈಯಾಕತ್ತೈತ್ನಿ ಓ ಅಂದ್ರ ಕುರ್ಚಿ ಸಲುವಾಗಿ ಬಡದಾಡವ್ರಿ ಎಲ್ಲಾರು ಹೌದು. ಅಂದ್ರೆ ಇನ್ನು ಮುಂದೆ ನೀವೇ ಡಾಕ್ಟರ್ ಹಾ ಮೇಡಮ್ ಅವ್ರ ನಿಮ್ ಡ್ಯೂಟಿ ನನಗ್ ಕೊಡ್ತೀರ ಆಗುದಿಲ್ಲ ಕೊಡಂಗಿಲ್ರಿ ಹಾ ಹಾ ಹಲೋ ಹಾ ಸಂಕೇಶ್ವರ ಹತ್ರ 8 ಮಂದಿ ಬಂದಾರ ಯಾರು ಹಲೋ ಹಾ ಮುನ್ನೋಳಿ ಹತ್ರ 7 ಮಂದಿ ಬಂದಾರ ಯಾರ ಮೇಡಮ್ ಅವ್ರ ಪಟ್ಟೆ ಓಡಿ ಹೋರಿ ಎದಕ್ಕ ಓಡಿ ಹೋರಿಪ್ಪ ಯಾಕ ಅಲ್ಲಿ ಹಂದಿ ಹಿಡಿಯೋರು ಬಂದಾರ ನಿಮ್ ಬರ್ಲಿ ಜೋರಾದ ಚಪ್ಪಾಳೆ ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ಹಲೋ ಓಕೆ ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಬರೀಲಿ ದೇಮಲಾಶ್ರೀ ಅವರು ನೀವೆಲ್ಲ ಪ್ರತಿದಿನ ಯೂಟ್ಯೂಬ್ಗಳಲ್ಲಿ ನೋಡ್ತಿರ್ತೀರಿ ನಿಜವಾಗ್ಲೂ ಒಬ್ಬ ಕಲಾವಿದೆ ಅಂದ್ರ ಇವತ್ತು ಮನಸ್ಸು ತುಂಬಿ ಹೇಳ್ಬೇಕು ಸರ್ವ ಕಲೆಗಳಿಗೂ ವೇದಿಕೆ ಅಂತ ಬಂದ್ರ ಬೆಂಕಿ ಬಿರುಗಾಳಿ ಒಂದೇ ಕಡೆ ಸೇರ್ಬೇಕಾಗತ್ತ ಹಂಗ ನಮ್ಮ ಮಾಲಾಶ್ರೀ ಅವರು ವೇದಿಕೆ ಮ್ಯಾಗ ಬಂದಾಗ ಬರೀ ಹಾಡೋದಕ್ಕಷ್ಟೇ ಅಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಇವತ್ತು ಕಾಮಿಡಿ ಒಳಗೂ ಕೂಡ ಸೈ ಎನಿಸ್ಕೊಂಡಾರ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಮೊನ್ನೆ ತಾನೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ತಾಯಿ ಆಶೀರ್ವಾದದಿಂದ ಈಗಾಗಲೇ PUC ಒಳಗ ರ್ಯಾಂಕ್ ಬಂದಾಯ್ತು ಡಿಸ್ಟಿಂಕ್ಷನ್ ರಿಸಲ್ಟ್ ಬಂದಾಯ್ತು ಈಗ ಏನೇ ಇದ್ರು ಮುಂದಿನ PUC ಅವರು ಜೊತೆಗೆ ಈ ಕಲಾರಂಗದೊಳಗೆ ಕೂಡ ರ್ಯಾಂಕ್ ಬಂದಾಯ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬಲ್ಲಿ ಜೊತೆಗೆ ಮೈಲಾರಿ ಅವರು ಟ್ರೈನಿಂಗ್ ಸ್ಟಾರ್ ನಮ್ಮ ಮೈಲಾರಿ ಅವರು ಇವರು ಕೂಡ ಅಷ್ಟೇ ಮೊನ್ನೆ ನಮ್ಮ ಮುದ್ದೇಬೇಳದೊಳಗೆ ಕೂಡ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮದೊಳಗೆ ಆ ಪ್ರಶಸ್ತಿಯನ್ನ ಸೊ ತಾಯಿ ಸ್ವೀಕಾರ ಮಾಡಿದಾಗ ಎಷ್ಟು ಖುಷಿ ಪಡ್ತಾಳೋ ಏನೋ ಗೊತ್ತಿಲ್ಲ ಸೊ ಅವರ ತಾಯಿ ನಿಜವಾಗ್ಲೂ ಕೂಡ ಮಗನೇ ಬಂದಂತ ಪ್ರಶಸ್ತಿ ಇವರು ಕೂಡ ಅಷ್ಟೇ ನನ್ನ ತಾಯಿ ಸ್ವೀಕಾರ ಮಾಡಬೇಕಂತ ಕನಸಿತ್ತು ಹಾಗಾಗಿ ಅವರ ತಾಯಿ ಸ್ವೀಕಾರ ಮಾಡ್ಕೊಂಡಾಗ ನಿಜವಾಗ್ಲೂ ಅವತ್ತು ಇಡೀ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಒಂದ್ಸಲ ಜೋರಾದ ಚಪ್ಪಾಳೆಗಳ ಮೇಲೆ ನಮ್ಮ ಮ್ಯೂಸಿಕ್ ಮಲ್ಯಾರಿ ಅಷ್ಟೇ ಸರಳತೆಯ ಸ್ವಭಾವದವರು ಸೊ ಅಷ್ಟೇ ಮುಗ್ಧವಾದಂತ ಸ್ವಭಾವದವರು ನಮ್ಮ ಮ್ಯೂಸಿಕ್ ಮಲ್ಯಾರಿ ಅವರು ಸೊ ನಮ್ಮ ಮುದ್ದೇಬೇಳ ತಾಲೂಕು ಅಷ್ಟೇ ಅಲ್ಲ ಇಡೀ ಕರ್ನಾಟಕದೊಳಗೆ ಅತಿ ಹೆಚ್ಚು ಸಾಕಷ್ಟು ಅಭಿಮಾನಿ ಬಳಗುವನು ನಮ್ಮ ಮಾಲಾಶ್ರೀ ಆಗಿರ್ಬೋದು ನಮ್ಮ ಮ್ಯೂಸಿಕ್ ಮಲ್ಯಾರಿ ಆಗಿರ್ಬೋದು ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ ಹಂಗ ನಮ್ಮ ಸುರೇಶ್ ಇಂಚಗೇರಿ ಅವರು ಬರ್ಬೇಕಿಲ್ಲಿ ಸುರೇಶ್ ಇಂಚಗೇರಿ ಅವ್ರ ಹಾಡಂತೂ ಸಿಕ್ಕಾಪಟ್ಟಿ ವೈರಲ್ ಯಾಕಂದ್ರೆ ನನ್ನ ಕಲಾ ಸಿಂಚನ ಮೆಲೋಡಿಸ್ ತಂಡ ಯಾವಾಗ ಪ್ರಾರಂಭ ಆಗೈತೆ ಅದಕ್ಕಿಂತ ಮುಂಚೆನೆ ಇವರು ಈ ಒಂದು ಕಲಾರಂಗದೊಳಗೆ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಸುರೇಶ್ ಇಂಚಗೇರಿ ಅವರು ಬರೀ ಜಾನಪದ ಗಾಯಕ ಅಲ್ಲ ಸಿನಿಮಾ ಗಾಯಕ ಅಲ್ಲ ಒಬ್ಬ ಒಳ್ಳೆಯ ಕಲಾವಿದ ಗೋರಿ ಅನ್ನುವಂಥ ಸಿನಿಮಾದೊಳಗೂ ಕೂಡ ಅಭಿನಯ ಮಾಡಿರ್ತಕ್ಕಂಥವನು ಇವರು ಬೇರೆ ಯಾರು ಅಲ್ಲ ನಮ್ಮ ಗೋಪಾಲ್ ಇಂಚಗೇರಿ ಅವರ ಒಡಹುಟ್ಟಿದ ಸಹೋದರ ಬರೀ ಜೋರಾದ ಚಪ್ಪಾಳೆಗಳು ಇನ್ನು ಗೋಪಾಲ್ ಇಂಚಗೇರಿ ಅವರು ನಿಮ್ಮೆಲ್ಲರಿಗೆ ಗೊತ್ತಿರಬೇಕು ಇವರೆಲ್ಲ ಗೊತ್ತಿರುತ್ತೆ ಮ್ಯಾಕ್ಸಿಮಮ್ ಯಾಕಂತಂದ್ರ ಇಡೀ ಇವತ್ತ ಕಲಾ ಸಿಂಚನ ಅನ್ನೋದು ಏನೋ ಒಂದು ಬ್ರ್ಯಾಂಡ್ ಕರ್ನಾಟಕದೊಳಗೆ ಆಗ್ಬೇಕಾಗಿತ್ತಂದ್ರ ಅದರ ಬಹುಪಾಲು ಸಾಧನೆ ಇವರದೇ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಇವ್ರ ಬಗ್ಗೆ ಹೇಳಕ್ ಟೈಮ್ ಭಯಂಕರ ಬೇಕಾಗುತ್ತೆ ಬಟ್ ಶಾರ್ಟ್ ಒಂದು ಮಾತು ಹೇಳ್ಬೇಕಂತಂದ್ರ ಆಕ್ಚುಲಿ ನನ್ನ ಹೃದಯದ ಒಂದು ಭಾಗ ಅಂದ್ರೂ ಕೂಡ ತಪ್ಪಾಗುದಿಲ್ಲ ನನ್ನ ಗೋಪಾಲ್ ಇಂಚಗೇರಿ ಅವರಿಗೆ ಒಂದ್ಸಲ ಗಟ್ಟಿಯಾದ ಜೋರಾದ ಚಪ್ಪಾಳೆಗಳು ಬರಲಿ ನನ್ನ ತಂಡ ಏನೇ ಇರಲಿ ಯಾವತ್ತೇ ಸೋಲೆ ಇರಲಿ ಗೆಲುವೇ ಇರಲಿ ಪ್ರಾರಂಭದ ದಿನಗಳಿಂದ ಬರೀ ನನ್ನ ಆರ್ಕೆಸ್ಟ್ರಾ ಫಸ್ಟ್ಗೆ ಶುರು ಆಗಿದ್ದು 500 ರೂಪಾಯಿದಾಗ ಶುರು ಮಾಡಿ ನನ್ನ ಆರ್ಕೆಸ್ಟ್ರಾ ಬರೀ ಸೌಂಡ್ ಬಾಕ್ಸ್ 2 ಸೌಂಡ್ ಬಾಕ್ಸ್ ಅಂಗಡಿಯಾಗ ಇಟ್ಟಿರ್ತಾರಲ್ಲ ಅಂತ ಬಾಕ್ಸ್ನಾಗ ಇಟ್ಕೊಂಡು 4 ಮಂದಿ ಹೋಗಿ 500 ರೂಪಾಯಿದಾಗ ಶುರು ಆಗಿದ್ದು ಇವತ್ತ 5 ಲಕ್ಷದವರೆಗೂ ಕಾರ್ಯಕ್ರಮ ಮಾಡಾಕತ್ತೀನಿ ಅಂದ್ರ ನಿಮ್ಮೆಲ್ಲರ ಸೌಭಾಗ್ಯ ಹಾಗೆ ಇಂಥ ಗೆಳೆಯರ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬರಲಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಜೊತೆಗಿರಬೇಕು ಆ ಎಲ್ಲಾ ಪ್ರೀತಿ ಇಡೀ ನನ್ನ ಕಲಾತಂಡ ನಿರಂತರವಾಗಿ ಬರ್ತಾ ಇದೆ ಇವತ್ತ ಡೈಮಂಡ್ ಕ್ಯೂರ್ ಮಾಲಾಶ್ರೀ ಅವರು ನಿಜವಾಗ್ಲೂ ಕೂಡ ಇವ್ರೇನದಾರಲ್ಲ ಇವರೆಲ್ಲರೂ ನೀವೆಲ್ಲರೂ ಅನ್ಬಹುದು ನಮ್ಮ ಶ್ರೀಶೈಲ್ ಸರ್ ಇವರು ಅಂತ ಹಿಡಿದು ಹಾಕ್ಯಾರ ಇವತ್ತು ನಮ್ಮನ್ನ ಯಾಕಪ್ಪ ಅಂತಂದ್ರೆ ಶ್ರೀಶೈಲ್ ಸರ್ ಅವರು ಒಂದು 20-25 ದಿವಸದಿಂದ ಬಹಳ ಗಂಟು ಬಿದ್ರು ಅವರು ಸರ್ ಬರಬೇಕು ಇಲ್ಲಿ ನಮ್ಮ ಜನ ಊರಾಗ ನೀವೆಲ್ಲ ರೆಗ್ಯುಲರ್ ಕಾರ್ಯಕ್ರಮ ಮಾಡ್ತಿರ್ತೀರಿ ಇಲ್ಲಿ ತೋಟದಲ್ಲಿ ಇರೋ ಜನಕ್ಕೆ ಖುಷಿ ಪಡಿಸಬೇಕಾಗೈತಿ ಹಂಗಾಗಿ ಇನ್ನ ಇವತ್ತು ನಂದು ಬೇರೆ ಪ್ಲಾನ್ ಇತ್ತು ಮಾಳೋ ನಿಪ್ನಾಳ್ ಅವ್ರನ್ನ ಕರೆಸೋ ಪ್ಲಾನ್ ಇತ್ತು ಇವತ್ತು ಆಕ್ಚುಲಿ ಸೊ ಮಾಳೋ ನಿಪ್ನಾಳ್ ಅವರು ಡೇಟ್ ಅವೈಲೇಬಲ್ ಸಿಗಲಿಲ್ಲ ಬಹಳ ಪ್ರಯತ್ನ ಪಟ್ಟೆ ಇವತ್ತಿನ ದಿವಸ ನಾನು ಸೊ ಹಾಗಾಗಿ ಅವ್ರು ಸಿಗಲಿಲ್ಲ ಮಾಳೋ ನಿಪ್ನಾಳ್ ಅವರು ಒಂದು ಬರ್ಲಿಲ್ಲ ಸರ್ ಖಂಡಿತವಾಗಿ ಮುಂದಿನ ದಿನ
ದಿನಮಾನಗಳಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಮಾಳು ನಿಪುಣಾಳ್ ಅವರಂತ ಒಂದು ಮಾತು ಹೇಳ್ತೀನಿ. ಶ್ರೀಶೈಲ್ ಸರ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ನಮ್ಮನ್ನ ಕರೆಸಲಿಕ್ಕೆ ಮುಖ್ಯ ಕಾರಣಕರ್ತರು ಅವ್ರ ಜೊತೆಗೆ ಅವ್ರ ಸ್ನೇಹಿತ ಬಳಗದವರು ಇದ್ದಾರೆ. ಎಲ್ಲರೂ ಕೂಡ ಅವ್ರ ತಂದೆಯವ್ರನ್ನ ಭೇಟಿಯಾದೆ ನಾನು, ಬಹಳ ಖುಷಿ ಆಯ್ತು. ಯಾಕಂದ್ರೆ ಹಿರಿಯ ಜೀವಿ, ಯಾಕಂದ್ರೆ ಈ ಒಂದು ದೇವಸ್ಥಾನ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ನೋಡ್ರಿ, ಆ ಭಗವಂತ ಎಲ್ಲರಿಗೆ ಎಲ್ಲದನ್ನು ಕೊಟ್ಟಿರ್ತಾನಂತ, ಆದ್ರೆ ಕೊಡುವ ಮನಸ್ಸು ಮಾತ್ರ ಕೆಲವರಿಗೆ ಕೊಟ್ಟಿರ್ತಾನಂತ. ಅಂತ ಕೆಲವರಲ್ಲಿ ಕೂಡ ಆ ಭಗವಂತ ಮೆಚ್ಚಿದ್ದು ಅವ್ರ ಕುಟುಂಬದವರು. ಒಂದ್ಸಲ ಜೋರ ಚಪ್ಪಳೆ ಬರಲಿ ಗಟ್ಟಿಯಾಗಿ. ಅವ್ರ ತಂದೆಯವ್ರು ನೋಡಿ ಬಹಳ ಖುಷಿ ಆಯ್ತು ಆಗ್ಲೇ ಕೂಡ. ಸೊ ಥ್ಯಾಂಕ್ ಯು ಸರ್, ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಯಾಕಂದ್ರೆ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಕಾರಣಕರ್ತರ